ದಿವಸ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನಾ ಶೋಭಾಯಾತ್ರೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಅದು ಅಲ್ಲಿನ ದರ್ಗಾದ ಎದುರುಗಡೆ ಬಂದಾಗ ಅದನ್ನು ತಡೆದು ನಿಲ್ಲಿಸಿ ಯಾವುದೇ ವಾದ್ಯಗಳನ್ನು ನುಡಿಸಬಾರದು ಅನ್ನುವಂತಹ ಒತ್ತಡವನ್ನು ಅಲ್ಲಿನ ಕೆಲವಷ್ಟು ಪುಂಡ ಮುಸಲ್ಮಾನರು ಮಾಡಿದಂಥ ಸಂದರ್ಭದಲ್ಲಿ ಮಾಮೂಲಿ ದಾರಿಯಲ್ಲೇ ನಮ್ಮ ವಿಸರ್ಜನಾ ಶೋಭಾಯಾತ್ರೆಯನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಪೂರ್ವಯೋಜಿತವಾಗಿ ಆ ಮೆರವಣಿಗೆ ಮೇಲೆ ಕಲ್ಲುಗಳನ್ನು ಬಿಸಾಡಿರುವಂಥದ್ದು, ಚಪ್ಪಲಿಗಳನ್ನು ತೂರಿರುವಂಥದ್ದು ಮತ್ತು ಆ ನಂತರದಲ್ಲಿ ಅದರ ವಿರುದ್ಧ ಗಣೇಶನ ವಿಸರ್ಜನಾ ಶೋಭಾಯಾತ್ರೆಯನ್ನು ನಿಲ್ಲಿಸಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಡೆಗೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವ ಮೂಲಕ, ಬೈಕ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ, ನಮ್ಮ ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ದಾಂಧಲೆಯನ್ನು ಎಬ್ಬಿಸಿ ಒಟ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಇಲ್ಲಿ ಜನಜಾಗೃತಿಗೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ಇದು ನಮ್ಮ ಸರ್ಕಾರ, ನಾವು ಏನು ಬೇಕಾದರೂ ಮಾಡ್ತೀವಿ, ಇದನ್ನು ತಡಿಲಿಕ್ಕೆ ನೀವು ಯಾರು ಅಂತೇಳಿ ಪೊಲೀಸರನ್ನ ಕೇಳುವಂಥ ಒಂದು ಅಹಂಕಾರದ ಮಾತು ಇವತ್ತು ಮುಸಲ್ಮಾನ ಯುವಕರಿಂದ ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ನಾವು ವಿಡಿಯೋಗಳನ್ನು ನೋಡಿದ್ದೀವಿ. ನಮ್ಮ ಸರ್ಕಾರ ಇದೆ, ನೀವ್ಯಾರು ನಮ್ಮನ್ನು ಕೇಳೋಕೆ ಅಂತ ಹೇಳಿ ಪೊಲೀಸರನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಈ ದೇಶದ ಏನು ಆಡಳಿತ ವ್ಯವಸ್ಥೆ ಇದೆ ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಕಾರಣದಿಂದಾಗಿ ಆಗಿದೆ. ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ, ಇದು ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ, ನಿಮ್ಮ ರಕ್ಷಣೆಗೆ ಇರ್ತಕ್ಕಂಥ ಸರ್ಕಾರ, ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳುವಂತಹ ಒಂದು ಕುಮ್ಮತ್ತನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡ್ತಾರೆ. ಬಂಧುಗಳೇ, ನಮಗೆ ಗೊತ್ತಿದೆ, ನಿನ್ನೆ ಚಿಕ್ಕಮಗಳೂರಿನ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಮೇಲೆ ಮುಸಲ್ಮಾನ ಗೂಂಡಾಗಳು ಮಾತ್ರ ಅಲ್ಲ, ಮುಸಲ್ಮಾನ ಮಹಿಳೆಯರು ಕೂಡ ಒಬ್ಬ ವೈದ್ಯನ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಯ ಸರ್ಕಾರಿ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷನ್ ಇಲ್ಲ. ದಿಲ್ವರಾಯ ಸ್ವಾಮಿ ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ, ಇದು ಕೇವಲ ಆಕಸ್ಮಿಕ ಘಟನೆ, ಇಲ್ಲಿ ಯಾವುದೇ ರೀತಿಯ ಕೋಮುಗಲಭೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದು ಕೇವಲ ಒಂದು ಆಕಸ್ಮಿಕವಾಗಿ ಆಗಿದೆ, ಇದರಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ, ಇದರಲ್ಲಿ ಯಾವುದೇ ಪೂರ್ವಾಪರವಾದಂಥ ಘಟನೆಗಳಿಲ್ಲ, ನಾವು ಇದನ್ನು ಎಲ್ಲವನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿಕೊಳ್ಳುವಂಥ ಉಲ್ಲೇಖವನ್ನು ಮಾಡ್ತಾರೆ. IGP ಸ್ಥಳಕ್ಕೆ ಬಂದು ಅಲ್ಲಿ TV ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಇದು ಪೂರ್ವಯೋಜಿತ ಅಂತ ನಿಮಗೆ ಅನಿಸೋದಿಲ್ವಾ ಅಂತ ಕೇಳುವಾಗ IGPಗೆ ಕೂಡ ಒಬ್ಬ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಉತ್ತರ ಕೊಡುವಂತಹ ಒಂದು ಧೈರ್ಯ ಇಲ್ಲ. ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾನೆ ನಮ್ಮ 2 ಪೊಲೀಸರ ಮೇಲೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ. ಎಂಥ ದುರ್ದೈವ ನೋಡಿ. ನನಗೆ ನೆನಪಿಗೆ ಬರ್ತದೆ, 2013ರಲ್ಲಿ ಈ ಸುಳ್ಯದ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಒಂದು ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ 1-2 ಕಲ್ಲುಗಳು ಠಾಣೆಯ ಮೇಲೆ ಬಿದ್ದಾಗ ಅದನ್ನು ಭಾರಿ ದೊಡ್ಡ ಸಂಗತಿ ಮಾಡಿ 2 ಪೊಲೀಸರನ್ನ ಅಡ್ಮಿಟ್ ಮಾಡಿಸಿ ಕೇಸುಗಳನ್ನು ಮಾಡಿ ಅದರ ವಿರುದ್ಧ ನಮ್ಮವರನ್ನು ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರು ಪೊಲೀಸ್ ಸ್ಟೇಷನ್ನ ಆ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಕೇಸು ಮಾಡಿದಂಥ ಸಂದರ್ಭದಲ್ಲಿ ಅದೇ ಪೊಲೀಸ್ ಇಲಾಖೆಯ ಮನೆಯವರುಗಳು ಬಂದು ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡಿದ್ರು. ನನಗೆ ಈ ಘಟನೆ ಯಾಕೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಪೊಲೀಸರ ಬಗ್ಗೆ ನಮಗೆ ಕನಿಕರ ಆಗ್ತಾ ಇದೆ. ಒಂದು ನಿಮ್ಮ ತರವನ್ನು ಉಳಿಸಿಕೊಳ್ಳುವಂಥ ಯೋಗ್ಯತೆ ನಿಮಗೆ ಈ ಸರ್ಕಾರದಲ್ಲಿ ಇಲ್ಲ. ನಿಮ್ಮ ಮೇಲೆ ಹಲ್ಲೆ ಆದರೂ ಕೂಡ ನಿಮಗೆ ಪ್ರತಿ ಹಲ್ಲೆ ಮಾಡುವಂಥ ಅವರನ್ನು ಬಂಧಿಸುವಂಥ ತಾಕತ್ತು ನಿಮಗಿಲ್ಲ. ಎಂಥ ದುರ್ದೈವ ಬಂದಿದೆ ನಿಮಗೆ ಈ ಸರ್ಕಾರದಲ್ಲಿ. ಒಬ್ಬ ದುಷ್ಟಕೃತ್ಯ ಮಾಡಿದವನನ್ನು ಬೆಂಬಲಿಸಿ ಇವತ್ತು 100 ಫೋನ್ ಕರೆಗಳು ಬರ್ತದೆ. ಮಂಗಳೂರಿನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಯ ಮೇಲೆ ನಷ್ಟ ಉಂಟು ಮಾಡುವಂಥ, ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರ ಮೇಲೆ ಯಾವುದೇ ಕೇಸು ಹಾಕದೆ ಖಾಲಿ ಮುಚ್ಚಳಿಕೆ ಬರೆಸಿ ಬಿಡುವಂಥ ಕೆಲಸವನ್ನು ನೀವು ಮಾಡ್ತೀರಿ. ರಾಜ್ಯಪಾಲರ ಮನೆಗೆ ನುಗ್ಗುವಂತಹ ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟರೆ ಇವತ್ತಿಗೂ ಕೂಡ ನಿಮಗೆ ಅವರ ವಿರುದ್ಧ ಕೇಸ್ ಮಾಡುವಂಥ ತಾಕತ್ತು ನಿಮಗಿಲ್ಲ. ಮತ್ತೆ ಯಾಕೆ ಸ್ವಾಮಿ ನಿಮಗೆ ಖಾಕಿ ಕೊಟ್ಟಿರೋದು? ಯಾವುದೋ ಕಾಂಗ್ರೆಸ್ ಖಾದಿಗಳ ಮಾತನ್ನು ಕೇಳಿಕೊಂಡು ಅವರ ಎದುರುಗಡೆ ಜೊಲ್ಲು ಸುರಿಸಿಕೊಂಡು ನಿಲ್ಲುವಂತ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀವು ಯಾಕೆ ಖಾಕಿ ತೊಡ್ಕೊಳ್ತೀರಿ? ಮುಂದೆ ನೀವು ಕೂಡ ನಮ್ಮ ಹಾಗೆ ಕೇಸರಿ ತೊಡ್ಕೊಂಡು ಬನ್ನಿ, ಇಲ್ಲಾಂದ್ರೆ ಅವರ ಜೊತೆ ಖಾದಿ ಹಾಕೊಂಡು ಹೋಗಿ. ನಾಗಮಂಗಲದಲ್ಲಿ ಇಷ್ಟೊಂದು ಅನಾಹುತಗಳಾಗಿದೆ, ಇವತ್ತಿಗೂ ಕೂಡ ಅದನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ.
ಗೃಹ ಇಲಾಖೆಯ ಸಚಿವರು ಹೇಳ್ತಾರೆ ಇದನ್ನು ದೊಡ್ಡ ಸಂಗತಿ ಮಾಡಬೇಡಿ, ಇದೊಂದು ಸಣ್ಣ ಸಂಗತಿ, ಇದೊಂದು ಮಾಮೂಲಿ ಸಂಗತಿ. ಹಿಂದೂಗಳ ಮೇಲೆ, ಹಿಂದೂಗಳ ಆಸ್ತಿಯ ಮೇಲೆ, ಹಿಂದುವಿನ ಪರಮ ಪವಿತ್ರವಾದಂತಹ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ತೂರಾಟ ಆದ್ರೆ ಇದೊಂದು ಸಣ್ಣ ಸಂಗತಿ. ಆದ್ರೆ ಉಡುಪಿಯಲ್ಲಿ ಶಾಲೆಗೆ ಬರಬೇಕಿದ್ರೆ ಹಿಜಾಬ್ ತೆಗೆದು ಬರಬೇಕು ಅಂತ ಹೇಳಿ ಪ್ರಿನ್ಸಿಪಾಲ್ ಆರ್ಡರ್ ಮಾಡಿದ್ರೆ ಅದು ಬಹಳ ದೊಡ್ಡ ಸಂಗತಿ. ಯಾವ ದೇಶದಲ್ಲಿ ಇದ್ದೇವೆ ನಾವು? ಸೆಕ್ಯುಲರ್ ಅಂತ ಹೇಳ್ತೀವಲ್ಲ, ಸೆಕ್ಯುಲರ್ನ ಅರ್ಥ ಏನು? ಇದು ನಮ್ಮೆಲ್ಲರಿಗೂ ಕೂಡ ಹಿಂದೂಗಳಿಗೆ ಎಚ್ಚರಿಕೆಯ ಕರೆಗಂಟೆ. ನಮಗೆ ಗೊತ್ತಿರಲಿ, ಈ ದೇಶದಲ್ಲಿ ಮತ್ತೊಮ್ಮೆ ದೇಶವನ್ನ ತುಂಡು ಮಾಡುವಂತಹ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಮತ್ತೆ ನಡೀತಾ ಇದೆ. 1947ರಲ್ಲಿ ಈ ದೇಶವನ್ನ ಎರಡನ್ನಾಗಿ ತುಂಡು ಮಾಡುವಂತ ಕೆಲಸವನ್ನ ಆಗಿನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈಗ ಮತ್ತೆ ಈ ದೇಶವನ್ನ ತುಂಡು ಮಾಡುವಂತದ್ದು ಮಾತ್ರ ಅಲ್ಲ, ಇಡೀ ದೇಶವನ್ನ ಇಸ್ಲಾಮೀಕರಣ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ನಿಂದ ನಡೀತಾ ಇದೆ. ಇಲ್ಲಿನ ಕಾಂಗ್ರೆಸ್ ನಾಯಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಅನೇಕ ನಾಯಕರಿದ್ದಾರೆ, ಒಳಗಿಂದ ಹೇಳ್ತಾರೆ ದಾದ ಮಲ್ಪುನ ಮಾರ್ರೆ ಇಂಕ್ಲೆಗ್ ಬದುಕೋಡತ್ತ. ಹೊರಗಡೆಯಿಂದ ಹೇಳುವಂತ ತಾಕತ್ತಿಲ್ಲ. ಹೊರಗಡೆಯಿಂದ ಹೇಳಿದ್ರೆ ನಾಳೆ ಅವರಿಗೆ ಪಕ್ಷದಲ್ಲಿ ಸ್ಥಾನ ಇಲ್ಲ. ಇವತ್ತು ಪಕ್ಷದ ಸ್ಥಾನಮಾನಕ್ಕೋಸ್ಕರ ಎಲ್ಲ ಅನ್ಯಾಯವನ್ನು ಸಹಿಸಿಕೊಂಡು ನಾಳೆ ನಿಮ್ಮ ಹೆಂಡತಿ ಮಕ್ಕಳನ್ನು ಯಾರಾದರೂ ಎತ್ತಿಕೊಂಡು ಹೋದರೂ ಕೂಡ ಪಕ್ಷಕ್ಕೋಸ್ಕರ, ನಮ್ಮ ಹುದ್ದೆಗೋಸ್ಕರ ಅದನ್ನು ತಡೆದು ನಿಲ್ಲಿಸುವಂತಹ ಸಾಮರ್ಥ್ಯ ನಿಮಗಿಲ್ಲ. ಬದಲಾಗಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವಂತ ಸ್ಥಿತಿ ಕಾಂಗ್ರೆಸ್ಸಿಗರಿಗಿದೆ. ನಾಳೆ ಪೊಲೀಸ್ ಸ್ಟೇಷನ್ಗೆ ಒಳಗೆ ನುಗ್ಗಿ ಹಲ್ಲೆ ಮಾಡಿದ್ರು ಕೂಡ ಪೊಲೀಸರು ಅವರ ಮೇಲೆ ತಿರುಗಿ ಹೊಡೆಯುವಂತ ಅವಕಾಶ ಈ ಸರ್ಕಾರ ಇರೋವರೆಗಿಲ್ಲ, ನೆನಪಿಟ್ಟುಕೊಳ್ಳಿ. ಇಂಥ ಒಂದು ದುರ್ದೈವದ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ಈ ರಾಜ್ಯದಲ್ಲಿ ಈ ಸರ್ಕಾರ ಇರೋ ತನಕ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಅದು ಶತಸಿದ್ಧ, ನಮಗೆ ಗೊತ್ತಾಗಿದೆ. ಹಾಗಾಗಿ ನಾವುಗಳು ಎಚ್ಚರದಿಂದ ಇದ್ದೇ ಇರಬೇಕು. ಮುಂದಿನ ದಿನಗಳು ಸಂಘರ್ಷದ ದಿನಗಳು. ಪೊಲೀಸ್ ಇಲಾಖೆ ಇದನ್ನು ನೋಟ್ ಮಾಡಿಕೊಳ್ಳಿ. ಮುಂದಿನ ದಿನಗಳು ಸಂಘರ್ಷದ ದಿನಗಳು ಮುಂದೆ ಬರಲಿಕ್ಕಿದೆ. ಯಾಕಂತ ಹೇಳಿದ್ರೆ ಹಿಂದೂಗಳು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಇವತ್ತು ಅನಿವಾರ್ಯ ಆಗಿದೆ. ನಮಗೆ ನಮ್ಮತನವನ್ನು ಉಳಿಸಿಕೊಳ್ಳಲಿಕ್ಕೆ, ನಮಗೆ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವುದು ನಮ್ಮ ಹಕ್ಕು ಕೂಡ. ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನನ್ನ ಆತ್ಮರಕ್ಷಣೆಗೋಸ್ಕರ ನಾನು ನನಗೆ ಬೇಕಾದ ಆಯುಧವನ್ನು ಇಟ್ಕೊಳ್ಳಿಕ್ಕೆ ನನಗೆ ರೈಟ್ ಇದೆ. ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ 112ಗೆ ಫೋನ್ ಮಾಡಿ ನಾನು ಕಾಯ್ತಾ ಕೂರೋದಲ್ಲ ನನ್ನ ಎದುರುಗಡೆ ತಲವಾರು ಇಟ್ಕೊಂಡು ಬರುವಾಗ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮರಕ್ಷಣೆಗೆ ಸಿದ್ಧರಾಗಬೇಕಾದಂಥ ಅವಶ್ಯಕತೆ ಇದೆ. ಮುಂದಿನ ದಿನಗಳು ಸಂಘರ್ಷದ ದಿನಗಳು. ಇವತ್ತು ಇಡೀ ದೇಶದಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಇವತ್ತು ಸರ್ಕಾರಿ ವ್ಯವಸ್ಥೆಯ ಮೇಲೆ ಆಕ್ರಮಣ ಮಾಡುವಂಥ ವ್ಯವಸ್ಥೆಗಳು ಬರ್ತಾ ಇದೆ. ಇವತ್ತು ನಾಗಮಂಗಲ ಪೊಲೀಸ್ ಠಾಣೆಯ ಎದುರುಗಡೆ ಮಹಿಳೆಯರು ಗುಂಪುಗಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ. ಅಮಾಯಕನನ್ನ ನಮ್ಮ ಮಕ್ಕಳನ್ನು ಬಿಟ್ಟು ಬಿಡಬೇಕು. ಯಾರು ಅಮಾಯಕರು? ಚಪ್ಪಲಿ ತೂರಾಟ ಮಾಡಿದವರು ಅಮಾಯಕರ? ಕಲ್ಲಿನಿಂದ ಹೊಡೆದವರು ಅಮಾಯಕರ? ಪೆಟ್ರೋಲ್ ಬಾಂಬ್ ಹಾಕಿದವರು ಅಮಾಯಕರ? ಬಟ್ಟೆ ಅಂಗಡಿಗಳಿಗೆ ಬೆಂಕಿ ಕೊಟ್ಟವರು ಅಮಾಯಕರ? ಇವತ್ತು ವ್ಯವಸ್ಥಿತವಾದಂತಹ ಪ್ಲಾನ್ ನಡೀತಾ ಇದೆ. ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆ ಮಾಡುವಂತಹ ಪ್ಲಾನ್ ನಡೀತಾ ಇದೆ. ನಾಳೆ ಸುಳ್ಯದ ಸ್ಟೇಷನ್ ಅಲ್ಲಿ ಕೂಡ ನೀವು ಯಾರಾದರೂ ಒಬ್ಬ ಅಕ್ರಮ ವ್ಯಕ್ತಿಯನ್ನ ಬಂಧನದಲ್ಲಿಟ್ಟರೆ 10 ಜನ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕಿಕೊಂಡು ಬಂದು ನಿಮ್ಮ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ಗೊತ್ತಿರಲಿ ನಿಮಗೆ. ನಮ್ಮ ಮಕ್ಕಳು ಅಮಾಯಕರು ಅಂತ ಹೇಳಿ ಪ್ರತಿಭಟನೆ ಮಾಡಿ ಅವರನ್ನು ಬಿಡಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಅವರನ್ನು ತಡೆಯುವಂತ ಪ್ರಯತ್ನ ಮಾಡಿದ್ರೆ ನಾಳೆ ಇದೇ ಸ್ಟೇಷನ್ಗೆ ಮಹಿಳಾ ಆಯೋಗ ಬರುತ್ತೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅಂತ. ಇದು ವಾಸ್ತವದ ಸಂಗತಿ. ಇವತ್ತು ಪೊಲೀಸರು ಅನಿಸ್ಬೋದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿ. ನಾನು ಅನೇಕ ಬಾರಿ ಪ್ರಶ್ನೆ ಕೇಳಿದ್ದೇನೆ. ಶಾಂತಿ ನಮಗೆ ಗೊತ್ತು, ಈ ಸುವ್ಯವಸ್ಥೆ ಅಂದ್ರೆ ಏನು ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ಕಾರದಲ್ಲಿ ಅವ್ಯವಸ್ಥೆಯನ್ನೇ ಸುವ್ಯವಸ್ಥೆ ಅಂತ ತಿಳ್ಕೊಳ್ಳುವಂತ ಒಂದು ದರಿದ್ರಗೆಟ್ಟ ಸ್ಥಿತಿ ಇವತ್ತು ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಮಾಡೋದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಗಳಲ್ಲಿ ಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ. ಹಳ್ಳಿಗಳಲ್ಲಿ ಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ. ನಾವು ನಿದ್ದೆ ಮಾಡಿ ಕೂತ್ರೆ ಎಲ್ಲೋ ನಾಗಮಂಗಲದಲ್ಲಿ ಆಗಿದೆ, ಇನ್ನೆಲ್ಲೋ ಚಿಕ್ಕಮಗಳೂರಿನಲ್ಲಿ ಆಗಿದೆ ಅಂತ ನಾವು ಕೂತ್ರೆ ನಾಳೆ ನಮ್ಮ ಊರಿನಲ್ಲಿ ಕೂಡ ಇದೇ ಆಗುತ್ತೆ. ಯಾವ ಕಾಶ್ಮೀರದಲ್ಲಿ ಆಗಿದ್ದಾಗ ಕೂಡ ನಾವು ಹೇಳಿದ್ವಿ ಕಾಶ್ಮೀರದಲ್ಲಿ ಹಾಗಾಯ್ತು ಹೀಗಾಯ್ತು. ಆಗ ಇದೇ ಕಾಂಗ್ರೆಸ್ನವರು ಹೇಳಿದ್ರು ಕಾಶ್ಮೀರದಲ್ಲಿ ಆಗಿದ್ದಕ್ಕೆ ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತೀರಿ, ನಾವೆಲ್ಲ ಭಾರಿ ಚೆನ್ನಾಗಿದ್ದೇವೆ. ಇವತ್ತು ಕೂಡ ನಾಳೆ ಯಾರಾದರೂ
ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೋದು, ಸುಳ್ಯದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮಾಡಬೇಡಿ, ಸುಳ್ಯದಲ್ಲಿ ನಾವೆಲ್ಲ ಬಹಳ ಸಾಮರಸ್ಯದಿಂದ ಇದ್ದೇವೆ ಅಂತೇಳಿ ನಾಳೆ ಹೇಳಿಕೆಗಳನ್ನು ಕೊಡ್ತಾರೆ. ಯಾವ ಸಾಮರಸ್ಯ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ದೇಶದಲ್ಲಿ ಹಿಂದೂಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮತನವನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ನಾವು ಯಾವುದೇ ರೀತಿಯ ಸಂಘರ್ಷಕ್ಕೆ ಕೂಡ ಸಿದ್ಧರಾಗಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯ ಜಾಗೃತಿಯನ್ನು ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ನಾವು ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ದರಿದ್ರಗೆಟ್ಟ ಸರ್ಕಾರ, ಇದನ್ನು ತೊಲಗಲಿಕ್ಕೆ ಆ ಗಣೇಶನ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.